ಹಾಯ್ ಗಾಯ್ಸ್, ಕರ್ನಾಟಕದ ಟ್ರೆಡಿಷನಲ್ ಫುಡ್ ಆಗಿರೋಂಥ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ತುರ್ಕೊಂಡಿರೋಂಥ ಕ್ಯಾರೆಟು ಒಂದು ತಗೊಳ್ಳಿ ಸಾಕು, ಮತ್ತು ಒಂದು 3-4 ಈರುಳ್ಳಿ ಚಿಕ್ಕದು, ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಚಟ್ನಿ ಮಾಡೋದಕ್ಕೆ ಉಡುಪಿ ಸ್ಟೈಲಲ್ಲಿ ಮಾಡೋಣ ಅಂತ ಕರಿಬೇವು ಹಸಿ ಪದಾರ್ಥ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಶುಂಠಿ 1 ಪೀಸಷ್ಟು, ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ಪೀಸಸ್ಸು, ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು ಹುರ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ. ನೆಕ್ಸ್ಟು ಇದನ್ನೆಲ್ಲ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕರಿಬೇವು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಯಾವ್ದಾದ್ರು ತೊಗೋಬೋದು. ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ, ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಒಂದು ಪ್ಯಾನ್ಗೆ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಫ್ಲೋರ್ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಿಮ್ಮ ಮನೇಲಿ 4-5 ಜನ ಇದ್ದರೆ ಅದಕ್ಕೆ ತಕ್ಕಂಗೆ ತೊಗೊಳ್ಳಿ, ಅದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ನಾನು 1 ಕಪ್ ತೊಗೊಂಡಿದ್ದೀನಿ, ಅದನ್ನು ನಮ್ಮ ಮನೇಲಿ 4 ಜನ ತಿಂತೀವಿ. ಅದಕ್ಕೇ ಕರಿಬೇವು ಸೊಪ್ಪು, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು, ತುರ್ಕೊಂಡಿರೋಂಥ ಕ್ಯಾರೆಟು, ನಂತರ ಅದಕ್ಕೆ ಹೆಚ್ಕೊಂಡಿರೋಂತಹ ಈರುಳ್ಳಿ, ಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಸಿ ಕಾಯಿನ ತೊಗೊಂಡಿದ್ದೀನಿ ನಾನು. ಒಣಕೊಬ್ಬರಿನೂ ತೊಗೋತಾರೆ, ತುಂಬ ಚೆನ್ನಾಗಿರುತ್ತೆ. ಬಾಣ್ತಿರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲನೂ ಫ್ಲೋರ್ಗೆ ಹಾಕೋಬೇಕು. ಅಕ್ಕಿ ಹಿಟ್ಟಿದೆ ಅಲ್ವಾ, ಅದಕ್ಕೇ ಹಾಕೋಬೇಕು. ಅಕ್ಕಿ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಹಾಕೋತೀನಿ ಅಂದರೆ ಚೆನ್ನಾಗಾಗಲ್ಲ. ನೋಡಿ, ಎಲ್ಲನೂ ಒಂದ್ಸಲಿ ಹಂಗೆ ನೀರು ಹಾಕಕ್ಕೆ ಮೊದಲೇ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಪ್ರತಿಯೊಂದೊಂದು ಹಿಟ್ಟಿಗೂ ಇದು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಹೋಗುತ್ತೆ. ಆಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಯಾವುದೇ ಒಂದು ರೊಟ್ಟಿ ಪದಾರ್ಥಕ್ಕೆ ಫಸ್ಟು ರಾ ಆಗಿರುವಾಗಲೇ ಎಣ್ಣೆ ಹಾಕೋಬೇಕು. ನೀರಿಗಿಂತ ಮುಂಚೆ ಎಣ್ಣೆ ಹಾಕೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡ್ರೆ ಒಂದು ರೈಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಕಲಿಸುವಾಗ ನಮಗೆ ಕೈಗೆ ಗೊತ್ತಾಗ್ತಾ ಇರುತ್ತೆ. ನೋಡಿ, ಈ ಥರ ಫೀಲ್ ಸಿಗುತ್ತೆ. ಅದು ಹಿಟ್ಟು ಹೊಂದ್ಕೊಳ್ತಾ ಇರೋ ಥರ ಅನಿಸುತ್ತೆ. ಹಂಗೆ ಅನಿಸ್ತಾ ಇದ್ದಾಗ ಅದು ಕರೆಕ್ಟ್ ಇದೆ ಅಂತ ಅರ್ಥ. ನೋಡಿ, ಅದಕ್ಕೇ ಸ್ವಲ್ಪ ಸ್ವಲ್ಪ ನೀರು ಹೆಚ್ಚಾಗಿ ನೀರು ಇಟ್ಕೊಂಡು ಫುಲ್ಲು ಕಲಸಿದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ, ಅಂಟೆಂಟು ಬರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಕರೆಕ್ಟಾಗಿ ಅದು ಚಪಾತಿ ಹಿಟ್ಟು ಬರೋ ಥರ ಬರ್ಬೇಕು, ನಾದಿಸ್ಕೋಬೇಕು ಅದನ್ನು. ನೋಡಿ, ಇದಕ್ಕೆ ಯಾವುದೇ ರೀತಿ ಗೋಧಿ ಅಥವಾ ಮೈದಾನ ಹಾಕಿಲ್ಲ. ಇದು ಅಕ್ಕಿ ಹಿಟ್ಟೇನೆ, ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಆ ಮೈದಾ ಹಾಕಿದಾಗ ನಮಗೆ ಸಿಗುತ್ತಲ್ಲ ತಿಕ್ನೆಸ್ಸು, ಆ ಥರ ಫೀಲಿಂಗ್ ಬರುತ್ತೆ. ನೋಡಿ, ಈ ಥರ ಅಂಟಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ, ಅದು ಹೊಂದ್ಕೊಳ್ತಾ ಇರೋ ಥರ ನಮಗೆ ಕೈಗೆ ಅದು ಫೀಲ್ ಆಗುತ್ತೆ. ನೋಡಿ, ಇದೆಲ್ಲನೂ ಕರೆಕ್ಟಾಗಿ ಹೊಂದಿಸ್ಕೋಬೇಕು. ಒಂದು ಕಡೆಯಿಂದ ಮಿದ್ಸ್ಕೊಂಡ್ರೆ ಈ ಥರ ಬರುತ್ತೆ. ಇದು ಸೇಮ್ ಚಪಾತಿ ಹಿಟ್ಟನ್ನು ನಾವು ಹೇಗೆ ಹೊಂದಿಸ್ಕೊಂಡು ಡೋ ರೆಡಿ ಮಾಡ್ಕೋತೀವಿ, ಅದೇ ಥರ ಇದನ್ನು ರೆಡಿ ಮಾಡ್ಕೋಬೇಕು. ಕರೆಕ್ಟಾಗಿ ಇದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನು ಫುಲ್ಲು ನೋಡಿ, ಅದು ಅಂಟ್ತಾ ಇಲ್ಲ ಕೈಗೆ. ಅದು ಈ ಥರನೇ ರೈಟ್ ಕನ್ಸಿಸ್ಟೆನ್ಸಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಕಲಿಸುವಾಗ್ಲೇ ಗೊತ್ತಾಗುತ್ತೆ 1-2 ಸಲಗೆ. ನೋಡಿ, ಮುಟ್ಸಿದ್ರು ಅದು ಕೈಗೆ ಅಂಟೋದಿಲ್ಲ. ಕ್ಲೀನಾಗಿ ಅದನ್ನು ಎಲ್ಲ ಒಂದು ಕಡೆ ಸೇರಿಸಿಟ್ಟು ಒಂದು 1/2 ಅವರ್ ಆದರೂ ನೆಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತಿದ್ದು ನೆನೆಯೋದಕ್ಕೆ ಬಿಡೋಣ. ಅದು ನೆಂದ ಮೇಲೆ ಅದನ್ನು ನಾನು ನಿಮಗೆ ತಟ್ಟೋದು ಹೇಗೆ, ರೊಟ್ಟಿನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಈಗ ಆಲ್ರೆಡಿ ನಾನು ತೋರಿಸಿರುವಂತಹ ಪದಾರ್ಥಗಳು: ಕಾಯಿ ಪೀಸು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ. ಈಗ ನಾವು ಹಸಿ ಶುಂಠಿ ನಾನು ಚಟ್ನಿಗೆ ಹಾಕೋತೀನಿ, ಕೆಲವೊಬ್ರು ಹಾಕೋದಿಲ್ಲ, ಸ್ಮೆಲ್ ಬರುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗೆ ಯಾವಾಗಲೂ ಹಸಿ ಪದಾರ್ಥಗಳು, ಹಸಿ ಶುಂಠಿ ಎಲ್ಲನೂ ಹಾಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕೋತಾರೆ ಬೇರೆಯವರು, ನಾನು ಅದು ಹಾಕೊಳ್ಳೋದಿಲ್ಲ. ನಾನೀಗ ಆಲ್ರೆಡಿ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಕಡಲೆ ಮತ್ತು ಅದಕ್ಕೆ ಕಡಲೆ ಬೀಜ ಹುರ್ಕೊಂಡಿರೋದು, ಆದರೆ ನಾನು ಸಿಪ್ಪೆ ತೆಗ್ದಿಲ್ಲ. ನೀವು ತಗೋತೀನಿ ಅಂದರೂ ಪರವಾಗಿಲ್ಲ, ಬಟ್ ನಾನು ತೆಗಿಯೋಕ್ಕೆ ಇಷ್ಟಪಡಲ್ಲ. ಅದಕ್ಕೇ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಸಾಫ್ಟಾಗಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಬನ್ನಿ. ಮಿಕ್ಸರ್ ಮಾಡಿದ ತಕ್ಷಣ ಇದನ್ನು ಬೇರೆ ಮಿಕ್ಸಿಯಿಂದ ತೆಗೆದು ಬೇರೆ ಒಂದು ಬೌಲ್ ಇರುತ್ತೆ ಅಲ್ವಾ, ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೇ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು ಚಿಕ್ಕ ಬಾಣಲಿ ಇಟ್ಕೊಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಅದಕ್ಕೇ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಕಡಲೆಬೇಳೆ, ಕಡಲೆ ಬೀಜ, ಇದು ಕಡಲೆ ಬೀಜ ಅಲ್ಲ, ಅದು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಚಟ್ನಿಲಿ ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೇ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲನೂ ಹಾಕ್ಕೊಳ್ಳಿ. ಸ್ವಲ್ಪ ಜನ ಬೆಳ್ಳುಳ್ಳಿನೂ ಹಾಕೋತಾರೆ, ಬಟ್ ಆಲ್ರೆಡಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚಟ್ನಿಗೆ ನಾನು ಹಾಕೊಂಡಿಲ್ಲ. ನೋಡಿ, ಇದೆಲ್ಲ ಚಿಟಪಟ ಅಂತ ಸಿಡಿತಾ ಇರುವಾಗ ಇದನ್ನು ನಾವು ಆಲ್ರೆಡಿ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈಗ ಕಾಯಿ ಚಟ್ನಿಗೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ. ಕಡಲೆ ಚಟ್ನಿಗೆ ಹಾಕೋಬೋದು, ಬಟ್ ಕಾಯಿ ಚಟ್ನಿಗೆ, ಅಕ್ಕಿ ರೊಟ್ಟಿ ಮತ್ತು ಪೊಂಗಲ್ ಇದಕ್ಕೆಲ್ಲ ಗಟ್ಟಿ ಚಟ್ನಿನ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಿ, ಈಗ ಆಲ್ರೆಡಿ ಚಟ್ನಿ ಆಗಿದೆ. ಒಂದು ಬಾಳೆದೆಲೆ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಬಟರ್ ಪೇಪರು ಅಥವಾ ಆಯಿಲ್ ಪೇಪರ್ಸ್ ಇರುತ್ತಲ್ಲ, ಅದನ್ನು ಪ್ಲಾಸ್ಟಿಕ್ ಯೂಸ್ ಮಾಡ್ಕೋಬೋದು. ನಂಗೆ ಬಾಳೆದೆಲೆಯಲ್ಲಿ ಮಾಡೋಕ್ಕೆ ಇಷ್ಟ, ಅದಕ್ಕೆ ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಬಾಳೆ ಎಲೆನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು. ಬೆಂಕಿಗಿಡಿದ್ರೆ ಅದೇ ಸಾಫ್ಟ್ ಆಗುತ್ತೆ. ಎಣ್ಣೆ ಏನು ಸವರೋ ಅವಶ್ಯಕತೆ ಇಲ್ಲ.
ನೋಡಿ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ತಟ್ಟುವಾಗ ಬಾಳೆ ಎಲೆ ಕಿತ್ತೋಗೋದು ಆ ಥರ ಎಲ್ಲ ಆಗಲ್ಲ. ನೋಡಿ ಈಗ ಆಲ್ರೆಡಿ ಮುಚ್ಚಿಟ್ಟಿದ್ವಿ ಆ ಹಿಟ್ನ ಅಲ್ವಾ, ಅದು ನೆಂದಿದೆ ಈಗ ಇಷ್ಟೆಲ್ಲ ಮಾಡುವಾಗ. ಸ್ವಲ್ಪ ಸಾಫ್ಟ್ ಆಗಿದೆ ಈಗ. ನೋಡಿ ಈ ಎಲೆ ಮೇಲೆ ಈ ಸುಡುವಾಗ ಎಣ್ಣೆ ಹಾಕೋಬಾರ್ದು, ಬಟ್ ತಟ್ಟುವಾಗ ಈ ಎಲೆ ಮೇಲೆ ಎಣ್ಣೆ ಸವರ್ಕೋಬೇಕು. ನೋಡಿ ಬಾಳೆದೆಲೆ ಅರಿತಾನೂ ಇಲ್ಲ, ಏನಿಲ್ಲ. ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಎಲೆನ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಈ ಪ್ಲೇಸಲ್ಲಿ ಬಟರ್ ಪೇಪರ್ ಅಥವಾ ಎಣ್ಣೆ ಪೇಪರ್ ಯೂಸ್ ಮಾಡ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ಬಟ್ ಹಾಕಿ ತೆಗಿವಾಗ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ ಚಪಾತಿ ಹಿಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಉಂಡೆ ತರ ಮಾಡ್ಕೊಂಡು ಅದ್ರ ಮೇಲೆ ಎಲೆ ಮೇಲೆ ಅಥವಾ ಪೇಪರ್ ಮೇಲೆ ಹಾಕೊಂಡು ಡೈರೆಕ್ಟಾಗಿ ತಟ್ಕೊಳ್ಳೋದೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ತಟ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇದು. ನೋಡಿ ಯಾವುದೇ ರೀತಿ ಮೈದಾ ಅಥವಾ ಗೋಧಿ ಯೂಸ್ ಮಾಡ್ದೇನೆ ಎಷ್ಟು ನಾವು ನಾದ್ತೀವಿ ಅಷ್ಟು ಚೆನ್ನಾಗಿ ಅದು ಸ್ಪ್ರೆಡ್ ಆಗಿ ಬರ್ತಾ ಇದೆ. ಅಂದರೆ ತುಂಬಾನೇ ಚೆನ್ನಾಗಿ ಅದು ನೆನಿಬೇಕು, ಆವಾಗಲೇ ಅದು ಸಾಧ್ಯ. ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ. ಅಕ್ಕಿ ರೊಟ್ಟಿ ಮಾಡೋದು ಅಥವಾ ಚಪಾತಿ ಹಿಟ್ಟೊಂದು ತವಾ ಯಾವುದಾದ್ರೂ ಇಟ್ಕೋಬೋದು. ನೀವು ಚಪಾತಿ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ನಾನ್ ಸ್ಟಿಕ್ ಹಾಳಾಗುತ್ತೆ. ಯಾಕಂದರೆ ಎರಡು ಸೈಡ್ ಎಣ್ಣೆ ಎಲ್ಲ ಹಾಕೋತೀವಲ್ಲ ಅದಕ್ಕೆ. ನೋಡಿ ಈಗ ಹೆಂಚ್ ಮೇಲೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಈರುಳ್ಳಿಯಿಂದ ಅದನ್ನ ಫುಲ್ಲು ಸ್ಪ್ರೆಡ್ ಮಾಡ್ಕೊತೀನಿ ಫಸ್ಟ್ ಟೈಮ್ ಎಣ್ಣೆನ. ಆಮೇಲೆ ಮತ್ತೆ ಎಣ್ಣೆ ಹಾಕಕ್ಕೆ ಹೋಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಈ ಡೋನ ತಟ್ಕೋಬೇಕಾದ್ರೂ ಎಣ್ಣೆ ಹಾಕೊಂಡಿರ್ತೀವಲ್ವಾ. ಒಂದ್ಸತಿ ಮಾತ್ರ ಫಸ್ಟ್ ಸ್ಟಾರ್ಟಿಂಗ್ ಎಣ್ಣೆ ಹಾಕೊಂತೀನಿ. ನೋಡಿ ಇದನ್ನ ಅದಕ್ಕೆ ಚೆನ್ನಾಗಿ ಕಾದ್ಮೇಲೆ ತವಾ ಅದಕ್ಕೆ ಹಾಕಿ ತಟ್ಟಿರೋದನ್ನ ಡೈರೆಕ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎತ್ತಿದ್ರೆ ಒಂದು ಚೂರುನು ಆ ಎಲೆಗೆ ಅಂಟ್ಕೊಳ್ಳೋದೇ ಇಲ್ಲ, ಆ ಥರ ಚೆನ್ನಾಗಿ ಬರುತ್ತೆ. ನೀವು ಬಟರ್ ಪೇಪರ್ ಹಾಕಿದ್ರೆ ನೋಡಿ ತವಾನೂ ಕಾದಿರುತ್ತೆ, ಆ ಎಣ್ಣೆನೂ ಕಾದಿರುತ್ತೆ. ಆವಾಗ ಬಟರ್ ಪೇಪರ್ ಎಲ್ಲ ಕಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಹಿಂದೆ ಮುಂದೆ ಸ್ವಲ್ಪ ಎಣ್ಣೆ ಹಾಕೊಂಡು ಸೇಮ್ ಚಪಾತಿ ನಾವು ಹೇಗೆ ಬೇಯಿಸ್ಕೊತೀವಿ ಅದೇ ತರ ಬೇಯಿಸ್ಕೊಳ್ಳಿ. ಬಟ್ ಆದ್ರೆ ಸ್ವಲ್ಪ ಈ ತರ ಬ್ರೌನ್ ಆಗಿ ಬೆಂದಿರ್ಬೇಕು, ಅದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಆ ತರ ಮಾಡ್ಕೋಬೇಕು. ನೋಡಿ ಈಗ ಇದಾಗಿದೆ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ತಿನ್ನಕ್ಕೆ ಕ್ರಿಸ್ಪಿಯಾಗಿ, ಅಂದ್ರೆ ಕಲ್ ತರಾನು ಇಲ್ಲ, ಮೆತ್ತಗೂ ಇಲ್ಲ, ತುಂಬಾನೇ ಸಖತ್ತಾಗಿ ಬಂದಿದೆ. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಉಪ್ಪು ಸಾಂಬಾರ್ ಖಾರ ತರ ಮಾಡ್ಕೊಂಡಿರೋದು, ಸುಟ್ ಖಾರ ಅಂತ ಹೇಳ್ತಾರೆ. ಅದೊಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ.